ಜಿಲ್ಲೆಯ ಜೆಡಿಎಸ್ ನಾಯಕರಿಗೆ ಅದೇನಾಗಿದೆಯೋ ಏನೋ ಗೊತ್ತಿಲ್ಲ. ಒಬ್ಬರಾದ್ಮೇಲೆ ಒಬ್ಬರ ವಿರುದ್ಧ ಆರೋಪಗಳು ಕೇಳಿ ಬರುತ್ತಲೇ ಇದೆ. ಇಷ್ಟು ದಿನ ಒಂದಾದ್ರೆ ಈಗ ದೇವಸ್ಥಾನದ ಹುಂಡಿಗೆ ಕನ್ನ ಹಾಕಿರೋ ಆರೋಪ ಕೇಳಿ ಬಂದಿದೆ. ಹಾಗಾದ್ರೆ ಯಾವ ನಾಯಕರ ವಿರುದ್ಧ ಈ ಆರೋಪ ಕೇಳಿ ಬಂದಿದೆ ಅನ್ನೋದರ ವರದಿ ಇಲ್ಲಿದೆ ನೋಡಿ. ದೇವಸ್ಥಾನದ ಹುಂಡಿಗೆ ಕೈ ಹಾಕಿದ್ರ ಜೆಡಿಎಸ್ ನಾಯಕ. ಪರಾಜಿತ ಅಭ್ಯರ್ಥಿ ಎನ್ಆರ್ ಸಂತೋಷ್ ವಿರುದ್ಧ ಆರೋಪ. ಕಳ್ಳ 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 ಕಳ್ಳರು ನಾವೆಲ್ಲರೂ. ಸ್ನೇಹಿತರೆ, ಹಾಸನ ಜಿಲ್ಲೆಗೆ ಅದ್ಯಾವ ಗ್ರಾಚಾರ ಕೆಟ್ಟಿದೆಯೋ ಗೊತ್ತಿಲ್ಲ ಕಣ್ರಿ. ಇಷ್ಟು ದಿನ ಎಚ್ ಡಿ ರೇವಣ್ಣ ಕುಟುಂಬಕ್ಕೆ ಸಂಬಂಧಿಸಿದ ಪ್ರಕರಣಗಳು ಸದ್ದು ಮಾಡಿತ್ತು. ಇದೀಗ ಜೆಡಿಎಸ್ ನಾಯಕ ದೇವಸ್ಥಾನದ ಹುಂಡಿಗೆ ಕೈ ಹಾಕಿದ್ದಾರೆ ಎಂಬ ಆರೋಪ ಕೇಳಿ ಬಂದಿದೆ. ಹುಂಡಿ ಹಣವನ್ನ ದೋಚಿದ್ದಾರೆ ಎಂದು ಸ್ಥಳೀಯರೇ ಆರೋಪವನ್ನ ಮಾಡ್ತಾ ಇದ್ದಾರೆ. ಹಾಸನದ ಅರಸೀಕೆರೆ ತಾಲೂಕಿನ ದುಮ್ಮನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಅಮ್ಮನಹಟ್ಟಿಯ ಗಂಗಮಳಮ್ಮ ದೇವಸ್ಥಾನಕ್ಕೆ ಕನ್ನ ಹಾಕಿದ್ದಾರೆ ಎಂಬ ಆರೋಪವಿದೆ. ಯುಗಾದಿ ಹಬ್ಬದ ಜಾತ್ರೆಗಾಗಿ ಜೆಡಿಎಸ್ ಪರಾಜಿತ ಅಭ್ಯರ್ಥಿ ಎನ್ಆರ್ ಸಂತೋಷ್ ಕಡಿಯವರು ಹುಂಡಿ ಹೊಡೆಯುವ ಯತ್ನ ಮಾಡಿದ್ದಾರೆ. ನಮ್ಮ ಟ್ರಸ್ಟ್ ಇದೆ ಅಂತ ಹೇಳಿ 2025 ಸೆಪ್ಟೆಂಬರ್ 14ರಂದು 1,48,81,440 ರೂಪಾಯಿ ದೋಚಿದ್ದಾರೆ ಎಂದು ಗ್ರಾಮಸ್ಥರು ಇದೀಗ ಆರೋಪಿಸಿದ್ದಾರೆ. ಜನರ ಮುಗ್ಧತೆಯನ್ನ ಬಳಸಿಕೊಂಡು ಎನ್ಆರ್ ಸಂತೋಷ್ ಕಳ್ಳರಿಗೆ ಸಪೋರ್ಟ್ ಮಾಡಿದ್ದಾರೆ ಎಂದು ಗ್ರಾಮಸ್ಥರು ಕಿಡಿಕಾರಿದ್ದಾರೆ. ಗಂಗಮಾಳಮ್ಮ ದೇವಿಯ ಭಕ್ತರ ಗಮನಕ್ಕೆ, ಅದಲ್ಲದೆ ಅರಸೀಕೆರೆಯ ಮಹಾಜನತೆ ಗಮನಕ್ಕೆ, ನಾವು ಯುಗಾದಿ ಜಾತ್ರೆ ಹತ್ರ ಬಂತು, ಯುಗಾದಿ ಜಾತ್ರೆ ಮಾಡಬೇಕು ಅಂತೇಳಿ ಗ್ರಾಮಸ್ಥರೆಲ್ಲ ಹೊರಟಿರೋಂಥ ಸಂದರ್ಭದಲ್ಲಿ ಎನ್ಆರ್ ಸಂತೋಷ್ ಕಡೆಯವರು ಒಂದು 4 ಜನ ಟ್ರಸ್ಟ್ ಇದೆ ನಮ್ಮದು ಅಂತೇಳಿ ಏಕಾಏಕಿ ಉಂಡಿ ಹೊಡೆಯೋಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ನೊಣವಿನಕೆರೆ ಸಂತೋಷ್ ಅವರು ಸೆಪ್ಟೆಂಬರ್ 14ರಲ್ಲಿ ದೇವಸ್ಥಾನದ ಉಂಡಿ ಹಣನ ತಗೊಂಡು ಹೋಗಿರ್ತಾರೆ. 1,48,81,440 ರೂಪಾಯಿ ಹಣನ ನೊಣವಿನಕೆರೆ ಸಂತೋಷ್ ಅವರು ದೇವಸ್ಥಾನದ ಉಂಡಿ ಹಣನ ತಗೊಂಡು ಹೋಗಿರ್ತಾರೆ. ನಮ್ಮನ್ನೆಲ್ಲ ನಂಬಿಸಿ ನಾವು ಏನೋ ಒಂದು ಮಾಡ್ಬಿಡೋಣ ಅಂತ ಹೇಳಿ ನಂಬಿಸಿ ಏಕಾಏಕಿ ಅವರು ತಗೊಂಡು ಹೋಗಿರ್ತಾರೆ. ಇವತ್ತವರೆಗೂ ಕೂಡ ಆ ದುಡ್ಡನ್ನ ತಗೊಂಬಂದು ಕೊಟ್ಟಿಲ್ಲ. ಎನ್ಆರ್ ಸಂತೋಷ್ ಅವ್ರಿಗೆ ನಾನು ನೇರ ಮಾತುಗಳನ್ನು ಹೇಳ್ತಾ ಇದ್ದೀನಿ. ತಾವು ಕಳ್ಳರಿಗೆಲ್ಲ ಸಪೋರ್ಟ್ ಮಾಡ್ಕೊಂಡು, ಉಂಡಿ ಕಳ್ಳರಿಗೆಲ್ಲ ಸಪೋರ್ಟ್ ಮಾಡ್ಕೊಂಡು, ನೀವು ಉಂಡಿ ದುಡ್ಡನ್ನ ಹೊಡೆಯೋಕ್ಕೋಸ್ಕರ ಇದನ್ನೆಲ್ಲ ಈ ಆಟ ಆಡ್ಕೊಂಡು ಬಂದ್ರೆ ನಾವೇನು ಬಿಡಲ್ಲ, ಯಾವುದೇ ಕಾರಣಕ್ಕೂ ಬಿಡಲ್ಲ. ನೀವು ಉಂಡಿ ಹೊಡೆಯಕ್ಕೆ ಬಂದ್ರೆ ಮತ್ತೆ ನಾವು ಯಾವುದೇ ಕಾರಣಕ್ಕೂ ಬಿಡೋ ಪ್ರಶ್ನೆನೇ ಇಲ್ಲ. ನಾನು ನೇರವಾಗಿ ಹೇಳ್ತಾ ಇದ್ದೀನಿ, ತಾವೇನ್ ದೇವ್ರ ದುಡ್ಡು ತಗೊಂಡು ಹೋಗಿದ್ದೀರಾ ಅದನ್ನ ತಗೊಂಬಂದು ಇಟ್ರೆ ಒಳ್ಳೇದು, ನಿಮ್ಗೂ ಒಳ್ಳೇದು, ನಮ್ಗೂ ಒಳ್ಳೇದು. ನೀವೇನೇ ಮಾಡಿದ್ರು ಕೂಡ ನಾವು ಯಾವುದೇ ಕಾರಣಕ್ಕೂ ಈ ವಿಚಾರದಲ್ಲಿ ಹಿಂದೆ ಸರಿಯ ಪ್ರಶ್ನೆನೇ ಇಲ್ಲ. ನೀವೇನು ಉಂಡಿ ದುಡ್ಡು ತಗೊಂಡು ಹೋಗಿದ್ದೀರಾ, ಸೆಪ್ಟೆಂಬರ್ ಆಯ್ತು, ಇಲ್ಲಿಗೆ 6 ತಿಂಗಳಾಯ್ತು. ನಾವು ತುಂಬಾ ತಾಳ್ಮೆಗಿಂದ ಇದೀವಿ. ನಾವು ನಿಮ್ ಬಗ್ಗೆ ಇಟ್ಟಿರೋ ವಿಶ್ವಾಸಕ್ಕೆ, ನಾವು ನಿಮ್ ಜೊತೆ ಇದ್ವಿ ಅನ್ನೋ ಕಾರಣಕ್ಕೆ ವಿಶ್ವಾಸಕ್ಕೆ ನಾವು ನಂಬಿಕೆ ಇಟ್ಟು ನಾವು ಇದುವರೆಗೂ ತಾಳ್ಮೆಗಿದ್ವಿ. ಈಗ ಹೇಳ್ತಾ ಇದೀವಿ, ನೀವು ಯಾವನ್ನೋ ಟ್ರಸ್ಟ್ ಅವನ್ನ ಒಂದಿಬ್ರು ಇದು ಮಾಡ್ಬಿಟ್ಟು ಎತ್ಕಳಿಸ್ಬಿಟ್ಟು ಉಂಡಿ ಓಡಿಸ್ತೀನಿ, ಮತ್ತೆ ನೀವು ಉಂಡಿಗೆ ಆ ಬಗ್ಗೆ ಆಲೋಚನೆ ಮಾಡ್ತಾ ಇದ್ರಿ. ಇದು ತುಂಬಾ ತಪ್ಪು. ನೀವು ಏನು ಉಂಡಿ ದುಡ್ಡು ತಗೊಂಡು ಹೋಗಿದೆ, ಎನ್ಆರ್ ಸಂತೋಷ್ ಅವ್ರನ್ನೇ ನಂಬಿಕೆ ಇಟ್ಟು ನಾವು ಇದು ಮಾಡಿತ್ತು. ಎನ್ಆರ್ ಸಂತೋಷೇ ಉಂಡಿ ದುಡ್ಡನ್ನ ಅವ್ರ ಮನೆಗೆ ತಗೊಂಡು ಹೋಗಿದ್ದಾರೆ. ಅವರು 1,48,81,440 ರೂಪಾಯಿ ನಾವು ಹಬ್ಬ ಮಾಡ್ಬೇಕಪ್ಪ, ತಗೊಂಬಂದ್ ಕೊಡು. 1,48,81,440 ರೂಪಾಯಿ ತಗೊಂಡು ಹೋಗಿದ್ಯಲ್ಲ, ಅದಕ್ಕೆ ಏನೇನ್ ಮಾಡಿದೆ ಅಂತ ನಮ್ಮ ಭಕ್ತರಿಗೆ ಮತ್ತೆ ಸಾರ್ವಜನಿಕರಿಗೆ ಲೆಕ್ಕ ಕೊಡು. ಈ ದುಡ್ಡು ನಿಮ್ದಲ್ಲ, ಅಥವಾ ನಿಮ್ಮ ಗೌರವಾನ್ವಿತ ನಿಮ್ಮ ತಂದೆಯವ್ರದ್ದು ಅಥವಾ ನಿಮ್ಮ ತಾತವ್ರದ್ದು ಶ್ರಮ ಇಲ್ಲದು ಸ್ವಾಮಿ. ಈ ದುಡ್ಡಿಗೆ ನೀವು ಯಾವತ್ತೂ ಏನೋ ದೇವಸ್ಥಾನಕ್ಕೆ ಬಂದು ಒಂದು 500 ರೂಪಾಯಿ ಉಂಡಿಗೆ ಯಾವತ್ತೂ ಹಾಕಿಲ್ಲ ಸಂತೋಷ್ ಅವ್ರೆ. ನಾನು ನಿಮಗೆ ನೇರವಾಗಿ ಹೇಳ್ತೀನಿ, ನೀವು ಇದರಿಂದ ಏನೇ ಮಾಡಿದ್ರು, ಏನೇ ಉನ್ನಾರ ಮಾಡಿದ್ರು, ನಮ್ಗೆ ನೀವೇನೇ ಇದು ಮಾಡಕ್ ಬಂದ್ರು ನಾವು ಈ ವಿಚಾರದಿಂದ ಹಿಂದೆ ಸರಿಯ ಪ್ರಶ್ನೆನೇ ಇಲ್ಲ. ದಯಮಾಡಿ ತಮಗೆ ಗೌರವವಾಗಿ ಹೇಳ್ತಾ ಇದೀವಿ, ಆ ದುಡ್ಡನ್ನ ತಗೊಂಬಂದು ದಯವಿಟ್ಟು ದೇವಸ್ಥಾನ ಕೊಡಿ. ಜಾತ್ರೆ ಮಾಡಬೇಕು, ದಯಮಾಡಿ ದೇವಸ್ಥಾನ ಕೊಡಿ. ಇನ್ನು ದೇವಸ್ಥಾನದ ಹುಂಡಿಯಿಂದ ತೆಗೆದುಕೊಂಡು ಹೋದಂತಹ ಹಣವನ್ನ ಇಲ್ಲಿಯವರೆಗೂ ಯಾವುದೇ ರೂಪದಲ್ಲೂ ಸಹ ತಂದುಕೊಟ್ಟಿಲ್ಲ. ಈ ಆಟಗಳನ್ನ ನಮ್ಮ ಮುಂದೆ ಆಡಲು ಬಿಡೋದಿಲ್ಲ. 6 ತಿಂಗಳಾದ್ರೂ ಸಹ ಹಣ ನೀಡದ ಕಾರಣ ಎನ್ಆರ್ ಸಂತೋಷ್ ವಿರುದ್ಧ ಇದೀಗ ವಾಗ್ದಾಳಿ ನಡೆಸಿದ್ದಾರೆ. ಹಣ ವಾಪಸ್ಸು ನೀಡೋವರೆಗೆ ಬಿಡಲ್ಲ ಎಂದು ಎಚ್ಚರಿಕೆ. ಚಿನ್ನದ ರೂಪದಲ್ಲಿ ವಾಪಸ್ಸು ನೀಡಿದ್ದೇವೆ ಎಂದು ಸಮಜಾಯಿಷಿ. ಹೌದು ವೀಕ್ಷಕರೇ, ಜನರನ್ನ ನಂಬಿಸಿ ಜಾತ್ರೆಗಾಗಿ ಇಟ್ಟಿದ್ದ ಹಣವನ್ನ ಲೂಟಿ ಮಾಡಿರುವ ಜೆಡಿಎಸ್ ಪರಾಜಿತ ಅಭ್ಯರ್ಥಿ ಹಾಗೂ
ಅವರ ಕಡೆಯವರ ವಿರುದ್ಧ ಇದೀಗ ಗ್ರಾಮಸ್ಥರು ಕೆಂಡಾಕಾರ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಉಂಡಿ ಹಣ ಬೇರೆಯವರ ಪಾಲಾಗಲು ನಾವು ಬಿಡೋದಿಲ್ಲ. ಉಂಡಿ ಹಣವನ್ನ ವಾಪಸ್ಸು ತಂದು ಕೊಡಬೇಕೆಂದು ಗ್ರಾಮಸ್ಥರು ಎಚ್ಚರಿಕೆಯನ್ನ ನೀಡಿದ್ದಾರೆ. ಜನಪ್ರತಿನಿಧಿಯ ಸ್ಥಾನದಲ್ಲಿದ್ದುಕೊಂಡು ಜನರ ಸಮಸ್ಯೆಗಳು ಸಂಕಷ್ಟಗಳಿಗೆ ಪರಿಹಾರ ಕಲ್ಪಿಸಿಕೊಡಬೇಕಿದ್ದ ಜೆಡಿಎಸ್ ಪರಾಜಿತ ಅಭ್ಯರ್ಥಿ ಎನ್ಆರ್ ಸಂತೋಷ್ ವಿರುದ್ಧ ಹುಂಡಿ ಹಣ ಕಳ್ಳತನದ ಆರೋಪ ಕೇಳಿಬಂದಿದೆ. ಗ್ರಾಮಸ್ಥರು ನೀಡಿರುವ ಎಚ್ಚರಿಕೆಯಿಂದ ಹುಂಡಿ ಹಣವನ್ನ ವಾಪಸ್ ತಂದುಕೊಡ್ತಾರಾ ಅಥವಾ ಕಳ್ಳತನದ ಆರೋಪ ಹೊರ್ತಾರಾ ನೋಡ್ಬೇಕು. ನಾಯಕನ ಸ್ಥಾನದಲ್ಲಿರ್ಬೇಕಿದ್ದ ಎನ್ಆರ್ ಸಂತೋಷ್ ಕಳ್ಳನ ಸ್ಥಾನದಲ್ಲಿರೋದು ವಿಪರ್ಯಾಸ.